ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋ ನೋ, ನನ್ ಮತ್ತೆ ಮೋಸ ಹೋದ್ನಾ? ಅವನ್ ಮತ್ತೆ ನನ್ನನ್ ಯಾಮಾರಿಸದ್ನಾ? ಅಥವಾ ಈ ಕರ್ಣನೇ ನನ್ನನ್ ಯಾಮಾರಿಸ್ತಿದನಾ? ಇಲ್ಲ ಅನ್ಸುತ್ತೆ. ಆ ಹುಚ್ಚ ಕೊಟ್ಟ ಪೆನ್ ಡ್ರೈವ್ ಅಲ್ಲಿ ನನ್ ವಿರುದ್ಧ ಏನೇ ಸಾಕ್ಷಿ ಇದ್ದಿದ್ರು ಅದನ್ನ ಕರ್ಣ ಖಂಡಿತವಾಗ್ಲೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ದ, ನನಗ್ ಶಿಕ್ಷೆ ಆಗೋ ಹಾಗೆ ಮಾಡ್ತಿದ್ದ. ಬಹುಶಃ ಅವನಿದನ್ ನೋಡಿದಾನೆ. ಆ ಫೋಟೋಗ್ರಾಫರ್ ಮಗ ಯಾರೋ ಬಂಡವಾಳವಿಲ್ಲದ ಬಡಾಯಿ ಅಂತ ಗೊತ್ತಾಗಿ ಇದ್ರ ತಂಟೆಗೆ ಹೋದ್ರೆ ಕೋರ್ಟಲ್ಲಿ ತನ್ಮರ್ಯಾದನೆ ಹೋಗೋದು ಅಂತ ಅನ್ಕೊಂಡು ಸುಮ್ನಾಗಿರ್ತಾನೆ. ಅಲ್ಲ, ಆ ಹುಚ್ಚ ನನ್ನ ಹತ್ರ ಏನೊಂದು ಸಾಕ್ಷಿ ಇಲ್ದೇನೆ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಹಣನ ಕಿತ್ಕೊಂಡಿದ್ದಾನಲ್ಲ ಅವನು. ಹ್ಯಾಟ್ಸ್ ಆಫ್. ಬಲೆ ಬಲೆ ಇದ್ದಾನವನು. ಅಲ್ಲ, ಆದ್ರೂ ಈ ಕರ್ಣ ಅಶ್ವಿನ್ ಕೊಲೆಗಾರ ಅಲ್ಲ ಅಂತ ಯಾಕೆ ಹೇಳ್ದ? ಅದಕ್ಕೆ ಅವನ ಹತ್ರ ಏನಾದ್ರೂ ಬೇರೆ ಸಾಕ್ಷಿ ಇದೆಯಾ? ಏನಾದ್ರೂ ಆಗಿರ್ಲಿ, ಅಶ್ವಿನಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ. ನಾನ್ ಸಿಕ್ಬೀಳೋ ತರ ಯಾವುದೇ ಸಾಕ್ಷಿ ಇಲ್ವಲ್ಲ, ಅಷ್ಟು ಸಾಕು. ಇನ್ ಮುಂದೆ ಈ ಮನೆಯವ್ರನ್ನ ಹೇಗ್ ಆಟ ಆಡಿಸ್ಬೇಕು, ನನ್ ಜಾಗ ಹೇಗ್ ಭದ್ರಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇದೆಲ್ಲದಕ್ಕಿಂತ ಮೊದಲು ಕರ್ಣನ್ ಲೈಫಲ್ಲಿ ನಾನ್ ಹೇಗ್ ಎಂಟ್ರಿ ಕೊಡ್ಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಬಟ್ ಹೇಗೆ ಹೇಗೆ ಆದ್ರೆ ಪ್ರಿಯಾನ ಕೊಂದಿದ್ದು ನಾನು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಒಂದು ಸಣ್ಣ ಸಾಕ್ಷಿನೂ ನಾನು ಉಳಿಸಿಲ್ಲ. ಒಟ್ನಲ್ಲಿ ಈ ಮನೆಯವ್ರ ನೆಮ್ಮದಿನ ಹಾಳು ಮಾಡೋವರೆಗೂ ನನಗ್ ಸಮಾಧಾನ ಇಲ್ಲ. ನಾನ್ ಸಿಗಾಕೊಳ್ಳಕ್ ಸಾಧ್ಯನೇ ಇಲ್ಲ. ಮೀರಾ, ಈ ಜನ್ಮದಲ್ಲಿ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಜೀವನ ಪೂರ್ತಿ ನನ್ ಜೊತೆನೆ ಇದ್ದು ನರ್ಕ ಅನುಭವಿಸ್ಬೇಕು. ಆ ನರ್ಕ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಬ್ಬಾ, ಬಿದ್ದೋದೆ. ನನ್ ಕಾಲ್ ಫ್ರಾಕ್ಚರ್ ಆಗೋಯ್ತು. ಇನ್ ನನಗ್ ವೀಲ್ ಚೇರೇ ಗತಿ ಅಂತ ಅನ್ಕೊಂಡಿದ್ದೆ. ಸದ್ಯ ಆ ಅವಸ್ಥೆಗೆ ನನ್ನ ತರದೆ ನನ್ನ ಕಾಪಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಯ್ಯಪ್ಪ, ಬಿಡಿ ಸರ್. ಸಿಕ್ಕಿದ ಚಾನ್ಸ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಅವಕಾಶ ಸಿಕ್ಕರೆ ಸಾಕು, ಸಂಧಿಲೆ ಸಮಾರಾಧನೆ ಶುರು ಹಚ್ಕೊಂಡ್ಬಿಡ್ತೀರಲ್ಲ. ಓಹೋ, ತಮ್ಗೇನೋ ಸಮಾರಾಧನೆ ಊಟ ಇಷ್ಟ ಇಲ್ವೇನೋ ಅನ್ನೋ ತರ. ಯೋ ಸರ್, ಹೋಗಿ ಸರ್. ಗೊತ್ತು ಗೊತ್ತು ಅನ್ನೋದೇ ಇಲ್ವಲ್ಲ ನಿಮ್ಗೆ? ಒಳ್ಳೆ ಹೊಸದಾಗಿ ಮದ್ವೆ ಆಗಿರೋರ್ ಥರ ಈ ವಯಸ್ಸಲ್ಲೂ ಹೀಗೆ ಆಡ್ತಿದ್ದೀರಲ್ಲ ಸರ್. ಓಹೋ, ನನಗೇನಂತ ವಯಸ್ಸಾಗಿದೆ? ಹೌದೌದು. ಊರು ಹೋಗು ಅಂತಿಲ್ಲ, ಕಾಡು ಬಾ ಅಂತಿಲ್ಲ. ಅದಕ್ಕೆ ಬಾ ಅಂತ ನೀನ್ ಕರೀತಿದ್ಯಲ್ಲ. ಅಯ್ಯೋ, ನಿಮ್ದು ಅತಿ ಆಯ್ತು ಸರ್. ಈಗ ನಾನೇನಾದ್ರೂ ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ನನ್ ಜೊತೆ ನೀವು ಬೀಳ್ತೀರಾ. ಯೋ ಸರ್,
ನಿಮ್ದೊಳ್ಳೆ ಕಾಟ ಆಯ್ತಲ್ಲ, ಕೆಲ್ಸ ಮಾಡೋದಕ್ ಬಿಡೋದೇ ಇಲ್ವಲ್ಲ? ನಿನ್ ಪಾಡಿಗೆ ನಿನ್ ಕೆಲಸ ನೀನ್ ಮಾಡು, ನನ್ನ ಪಾಡಿಗೆ ನನ್ನ ಕೆಲಸ ನಾನ್ ಮಾಡ್ತೀನಿ. ನೀವು ಬಿಟ್ರೆ ತಾನೇ ನನ್ ಕೆಲ್ಸ ಮಾಡಕ್ಕಾಗೋದು. ಬಿಟ್ರೆ ನನ್ನ ಕೆಲಸ ಆಗಲ್ವಲ್ಲ.